ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಈಗ ಕರೆಂಟ್ ಸಿಚುವೇಶನಿಗೆ ಏನು ಸೊಲ್ಯೂಷನ್ ಇದೆ, ಆಂಜನೇಯ ಸ್ವಾಮಿಯಿಂದ ಏನು ಸೊಲ್ಯೂಷನ್ ಬರ್ತಾ ಇದೆ, ಓಕೆ. ಅದರೊಟ್ಟಿಗೆ ಒಂದು ಕಿಪ್ಪರ್ ಅನ್ನೋ ಒಂದು ಡೆಕ್ದಿಂದ ಒಂದು ಮೇನ್ ವಿಷಯ ಏನಾಗ್ಬೋದು ಅಂದರೆ, ಒಂದು ಮಹತ್ವದ ವಿಷಯ ಅಥವಾ ಒಂದು ಮಹತ್ವದ ತಿರುವು ಯಾವ ರೀತಿಯಿಂದ ಈ ಸಿಚುವೇಶನ್ ತೊಗೋಬಹುದು ಅದನ್ನು ನೋಡೋಣ, ಓಕೆ. So here I have taken two crystals. This is clear quartz and this is black tourmaline. ಇದು ನೆಗೆಟಿವಿಟಿ ತೆಗಿತದೆ, ಸೊ ಇದು ಕ್ಲಾರಿಟಿ ಕೊಡ್ತದೆ, ಓಕೆ. ತಮಗೆ ಯಾವ್ದು ಬೇಕೋ ತಾವು ಅದನ್ನು ಚೂಸ್ ಮಾಡಿ ಈಗ ಕರೆಂಟ್ ಸಿಚುವೇಶನಿಗೆ ಯಾವ ಥರದ ಸೊಲ್ಯೂಷನ್ ಇದೆ ಅಂತ ಹೇಳಿ ನೋಡೋಣ, ಓಕೆ. ಸೊ 3 ಕಾರ್ಡ್ ಸಾಕು. 3 ಕಾರ್ಡಿಗೆ ವಿಲ್ ಟೇಕ್ ಒನ್ ಗೈಡೆನ್ಸ್, ಓಕೆ. ಟ್ಯಾರೋ ಗೈಡೆನ್ಸ್ ಏನು ಹೇಳುತ್ತೆ ಅಂತ, ಓಕೆ. ಹೈ ಟೆಂಪರೆನ್ಸ್ ಇದೆ ಆ್ಯಂಡ್ ದಿಸ್ ಇಸ್ 9 ಆಫ್ ಕಪ್ಸ್. ಸಾರಿ, ಅದು ಕ್ಯಾಮ್ರಾ ಏನೋ ಸ್ವಲ್ಪ ಆಗಿತ್ತು, ನಾನು ಅಡ್ಜಸ್ಟ್ ಮಾಡಿದೆ ಅದನ್ನು. ದಿಸ್ ರೀಡಿಂಗ್ ಈಸ್ ರಿಲೇಟೆಡ್ ಟು ಕರಿಯರ್, ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್. ನೋಡಿ, ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ನೀವು ಚೂಸ್ ಮಾಡ್ಕೊಂಡಿರಲ್ಲ, ನಿಮಗೆ ಇದೊಂದು ಮೆಂಟಲ್ ಕ್ಲಾರಿಟಿ ಕೊಡ್ತೈತಿ. ದಿಸ್ ಇಸ್ 8 ಆಫ್ ಕಪ್ಸ್ ಆ್ಯಂಡ್ ದಿಸ್ ಇಸ್ 9 ಆಫ್ ಕಪ್ಸ್. 9 ಆಫ್ ಇದು ಬಾಟಮ್ದೊಳಗೆ ಬಂದಿರೋ ಕಾರ್ಡ್ ಅಂದರೆ ಇದೇನು ತೋರಿಸ್ತೈತೆ ಅಂದರೆ, ನಿಮ್ಮ ಮನದ ಆಳದಲ್ಲಿ ಇರುವಂಥ ಇಚ್ಛೆಯನ್ನು ತೋರಿಸುತ್ತೆ. ಆ್ಯಕ್ಚುಲಿ ನಿಮಗೆ ಈ ಸ್ಟೇಜ್ ರೀಚ್ ಆಗಬೇಕಾಗೈತೆ, ಬಟ್ ಕರೆಂಟ್ಲಿ ಯು ಆರ್ ಇನ್ ದಿಸ್ ಪೊಸಿಷನ್, ಓಕೆ. ಮೆಂಟಲಿ ಒಂದು ಸ್ವಲ್ಪ ಡಿಸ್ಟರ್ಬ್ಡ್ ಆಗಿರಿ, ಸ್ವಲ್ಪ ಡಿಲೇ ಆಗಕತ್ತವ, ಮನಸ್ಸಿನ ಇಚ್ಛೆ ಅಂತ ಯಾವ ಕೆಲಸ ನಡೀತಾ ಇಲ್ಲ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ನೀವು ಅಂದ್ಕೊಂಡಾಗೆ ಆಗ್ತಾ ಇಲ್ಲ, ಯಾಕೋ ಮನಸ್ಸು ಒಂಥರ ಹಿಂದೇಟು ಹಾಕುವಂಗೆ. ಆದರೆ ನಿಮ್ಮಲ್ಲಿ ಪ್ಯಾಷನ್ ಐತಿ. ಈಗ ಈ ಸಿಚುವೇಶನ್ನ ಒಂಚೂರು ನೀವು ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡಕ್ಕೆ ನೋಡ್ರಿ. ಸಿ ಈ ಪರ್ಸನ್ ಹತ್ರ ಈ ಸದ್ಯ 8 ಕಪ್ಸ್ ಅದಾವ. ಈ ಸರ್ಚಿಂಗ್ ಫಾರ್ ಅ ನೈನ್ತ್ ಒನ್ ಹುಡುಕಬೇಕು ಅಂತಂದ್ರೆ ಹೋಗಬೇಕು. 9th ಒನ್ ಅಂದ್ರೆ ಏನು, ಅಚೀವ್ಮೆಂಟ್. ಸೊ ದಟ್ ಅಚೀವ್ಮೆಂಟ್ ಈಸ್ ಹಿಯರ್. ಸೊ ಈಗ ಡಿಲೇ ಏನಾಗತ್ತವಲ್ಲ, ಅದ್ರ ಬದಲಾಗಿ ನೆಗೆಟಿವ್ ಆಗುವಂಥ ಪ್ರಶ್ನೆ ಇಲ್ಲ, ಆಯಿತಾ. ಸೊ ಹೆಂಗಂತಂದ್ರೆ ಇದು ಏನು ಮಾಡ್ತೈತಿ ಅಂತ, ನೀವು ಇಲ್ಲಿಂದ ಹೋಗಾಕತ್ತೀರಿ, ಇದು ಹೋಗ್ತಾ ಇರೋದು ಒಂಥರ ಪಾಸಿಟಿವಿಟಿನೇ. ಅಂದರೆ ಸಿಚುವೇಶನ್ ಪರ್ಫೆಕ್ಟ್ ಮಾಡೋಕೆ ನೋಡಾಕತ್ತೀರಿ ನೀವು. ಯು ಆರ್ ಸರ್ಚಿಂಗ್ ಫಾರ್ ಅ 9th ಕಪ್, ಓಕೆ. ಈಗ ನೋಡಿರಿ, ನೈಟ್ ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಹಾರ್ಡ್ ವರ್ಕ್ ತೋರಿಸ್ತೈತಿ. ಇದು ಸ್ಯಾಟರ್ನ್ ನಂಬರ್, ಇದು ಒಂಥರ ಸ್ಯಾಟರ್ನೇ. ಹಾರ್ಡ್ ವರ್ಕ್ ಅಂದರೆ ಸ್ಯಾಟರ್ನನ್ನು ರಿಪ್ರೆಸೆಂಟ್ ಮಾಡ್ತಾರೆ. ಈಗ ಹೆಂಗೈತೆ ನೋಡ್ರಿ, ಈ ಕಾರ್ಡ್ದ ಅರ್ಥ ತಿಳ್ಕೊಡ್ರಿ. ಬ್ಯಾಕ್ಗ್ರೌಂಡ್ ಏನೈತಿ, ಯೆಲ್ಲೋ ಕಲರ್ ಈಸ್ ಅ ಜುಪಿಟೇರಿಯನ್. ವಿಸ್ಡಮ್ ಕಿ ಕೋಯಿ ಕಮ್ಮಿ ನಯ್ಯೆ. ಸಾಕಾಗುವಷ್ಟು ಬುದ್ಧಿ ಐತಿ ನಿಮ್ಮ ಹತ್ರ. ಅಂದರೆ ವಿಷಯಗಳನ್ನ ಹ್ಯಾಂಡಲ್ ಸರಿಯಂಗೆ ಮಾಡಬಲ್ಲಿರಿ. ಹೈಪರಾಗಿ ಏನೂ ನೀವು ಅಂಥದನ್ನು ಮಾಡೋಂಗಿಲ್ಲ. ಆದರೆ ಎಲ್ಲೋ ಮನಸ್ಸಿನಲ್ಲಿ ಒಂಥರ ಕಸಿವಿಸಿ, ಬೇಕಾದದ್ದು ಆಗ್ತಾ ಇಲ್ಲಲ್ಲಪ್ಪ ಅಂತಂದು ಹೇಳಿ. ಸೊ ಬ್ಲ್ಯಾಕ್ ಕಲರ್ ಐತಿ, ಏನೋ ಹಾರ್ಸ್. ಬ್ಲ್ಯಾಕ್ ಕಲರ್ ಅಂದರೆ ಸ್ಯಾಟರ್ನ್. ಬ್ಲ್ಯಾಕ್ ಕಲರ್ ಅಂತಂದ್ರೆ ಒಂಥರ ನೆಗೆಟಿವಿಟಿ ಅಬ್ಸಾರ್ವನ್ನು ಮಾಡ್ಕೋತೈತಿ. ಈಗ ಅದಕ್ಕೆ ರೆಡ್ ಕಲರ್ದೆಲ್ಲ ಬೆಲ್ಟ್ ಹಾಕ್ಯಾರ. ರೆಡ್ ಕಲರ್ ಅಂದರೆ ಏನೋ ಮಾರ್ಸ್. ಸ್ಯಾಟರ್ನ್ ಮತ್ತು ಮಾರ್ಸ್ ಯಾವಾಗ ಕೂಡ್ತಾವಲ್ಲ ಅವಾಗ ಸಂಘರ್ಷ ಯೋಗ ಅಂತಂತಾರೆ. ಸ್ಯಾಟರ್ನ್ ತಂಪ, ಮಾರ್ಸು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಂಥದ್ದು. ಮಾರ್ಸ್ ಅಂದ್ರೆ ಅಗ್ನಿ, ಸ್ಯಾಟರ್ನ್ ಅಂದ್ರೆ ಐಸ್. ಸೊ ಇಟ್ಸ್ ಅ ವಿಯರ್ಡ್ ಕಾಂಬಿನೇಷನ್ ಇರೋದಂಥದ್ದು. ಅಥವಾ ಸ್ಯಾಟರ್ನು ಸ್ಲೋ ಮೂಮೆಂಟ್, ಮಾರ್ಸು ಫಾಸ್ಟ್ ಮೂಮೆಂಟ್. ಈಗ ನೀವು 2 ವೀಲ್ಗಳನ್ನ ಹಿಂಗೆ ಕೂಡಿಸ್ರಿ, ಹಿಂಗೆ ಒಂದು ಸ್ಯಾಟರ್ನು ಒಂದು ಮಾರ್ಸ್. ಒಂದು ಅಗ್ದಿ ಸ್ಲೋ ಹೋಗ್ತೈತಿ, ಒಂದು ಭಾಳ ಜೋರು ಓಡ್ತೈತಿ. ಫ್ರಿಕ್ಷನ್ ಎಷ್ಟು ತಯಾರಾಗ್ಬೋದು ವಿಚಾರ ಮಾಡಿರಿ ನೀವು. ಅಲ್ಲೊಂಚೂರು ಕಿತ್ತನ ಘಿಸ್ತಾ ಇನ್ಸಾನ್. ಹಾಂ, ಇಸಿಕಿಲಿ ಅದಕ್ಕೆ ಸಂಘರ್ಷ ಯೋಗ ಅಂತಂತಾರೆ ಯಾವಾಗ ಸ್ಯಾಟರ್ನ್ ಮಾರ್ಸ್ ಇತ್ತು ಅಂತಾರೆ. ಬಟ್ ಒಂದು ಸಾಲಿಡ್ ಆ್ಯಂಡ್ ಅ ವೆರಿ ಪಾಸಿಟಿವ್ ಥಿಂಗ್ ಅಂತಂತಂದ್ರೆ, ದೇ ಗಿವ್ ಕಾಂಕ್ರೀಟ್ ಬೇಸ್ ಯಾವುದೇ ಕೆಲಸಕ್ಕೂ. ಅವ್ರು ಏನೇ ನಿಮಗೆ ಕೊಟ್ಟರು ಸಹಿತ ಅವಾಗ ಹೆಂಗಂತ ಒಂದು ಪರ್ಫೆಕ್ಟ್ ಸ್ಟ್ರಕ್ಚರ್ ಕೊಡ್ತಾರೆ ಅದಕ್ಕೆ. ಅದು ಹೆಂಗಂದ್ರೆ ಲೈಫ್ ಟೈಮ್ ನಿಂತಿರ್ತೈತಿ. ಸ್ಯಾಟರ್ನ್ ಮತ್ತು ಮಾರ್ಸ್ ಕಾಂಬಿನೇಷನ್ ಇದ್ರೆ ಇಂಜಿನಿಯರ್ ಆಗಿರ್ತಾರೆ. ಈಗ ಹೆಂಗಂತಾರೆ, ಇಲ್ಲಿ ಕ್ರಿಯೇಟಿವ್ ಆಗಬೇಕು, ಪ್ರೊಡಕ್ಟಿವ್ ಆಗಬೇಕು, ಆಮೇಲೆ ಕನ್ಸ್ಟ್ರಕ್ಟಿವ್ ಆಗಬೇಕು. ಅಂದರೆ ನಿಮ್ಮ ಲೈಫ್ದಲ್ಲಿ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬರ್ತೈತಿ.
ಗಡಿಬಿಡಿ ಮಾಡೋಕೆ ಹೋಗ್ಬೇಡ್ರಿ ಅದ್ರ ಸಲುವಾಗಿ. ಈಗ ಏನು ಮಾಡೋದು ಅಂತಂತಂದ್ರೆ ಕ್ಯಾ ಕರ್ನಾ ಹೈ ಮೀನ್ಸ್ ದಮ್ ಖಾನ ಹೈ ಅವ್ರ ಗಮ್ ಖಾನ ಹೈ. ಒಟ್ಟು ಕೆಲಸ ಕುಡಿಯೋಕೆ ಬೆಲ್ಕೆ ಥರ ಕಾಮ್ ಕರ್ನಾಕ ಸುಮ್ಮನೆ ತಲೆ ತಗ್ಗಿಸ್ಕೊಂಡೆ ಕೆಲಸ ಮಾಡ್ಕೊತ ಇರೋದು. ಸಿ ನಿಮಗೆ ಡಿವೈನ್ ಟೈಮಿಂಗ್ ಈಸ್ ವೆರಿ ನಿಯರ್. ಅದೀಗ ಸದ್ಯ ಬರಾಕತ್ತೈತಿ, ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ. ನೋಡಿರಿ, ನೀವು ಈ ಎರಡೂ ಕಾರ್ಡ್ ಮೇಲೆ ನೀವು ಕೆಲಸ ಮಾಡಿದ್ರಿ ಅಂತಂತ ಇಟ್ಕೊಡ್ರಿ. ಯು ವಿಲ್ ರೀಚ್ ದಿಸ್ 9 ಆಫ್ ಪೆಂಟಕಲ್ಸ್ ಕಾರ್ಡ್. 8 9 ಆಫ್ ಕಪ್ಸ್ ಅಂದರೆ ಇಮೋಷ್ನಲ್ ಫುಲ್ಫಿಲ್ಮೆಂಟ್ ಇರ್ತೈತಿ, ಕೆಲಸ ಮಾಡಿದೆ ಅಂತಂದು ಹೇಳಿ. ಇಲ್ಲೇ 9 ಆಫ್ ಪೆಂಟಕಲ್ಸ್ ಅಂತಂದರೆ ಮಟೀರಿಯಲ್ ವಿಷಯದೊಳಗೆ ನಿಮಗೆ ಏನೆಲ್ಲ ಬೇಕು ಅದನ್ನು ನೀವೆಲ್ಲ ಅದೆಲ್ಲ ನಿಮಗೆ ಸಿಗಬಲ್ಲದು. ಅಂದರೆ ಒಂಥರ ನೀವು ಯಾವ ವಿಷಯದೊಳಗೆ ನಿಮಗೆ ಪ್ಲೇಜರ್ ಬೇಕಾಗಿತ್ತಲ್ಲ ಅದನ್ನು ನೀವು ಕೊಂಡ್ಕೋಬೋದು, ಆ ಥರದ ವಿಷಯಗಳನ್ನ ತೊಗೋಬೋದು. ನಿಮ್ಮ ಮಟೀರಿಯಲ್ ವಿಷಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಆಸೆಗಳು ನಿಮ್ಮಲ್ಲಿ ಈಡೇರುವಂಥದ್ದು. ಇಷ್ಟೇ ಮೆಹನತ್ ಕರೋ ಅದನ್ನು ಬಿಟ್ಟರೆ ಈಗ ಸದ್ಯ ನಿಮಗೆ ಏನೂ ಚಾಯ್ಸ್ ಇಲ್ಲ. ಈಗ ಸದ್ಯ ಈಗಿಲ್ಲ, ಪೇಷನ್ಸ್ ಇರಬೇಕಷ್ಟೇ. ಇದೇನು ತೋರಿಸ್ತತಿ ಅಂದರೆ ಫ್ಯೂಚರ್ದೊಳಗೆ ಸಕ್ಸಸ್ ತೋರಿಸ್ತತಿ. ಸಕ್ಸಸ್ಸಿಗೆ ಯು ಆರ್ ವೆರಿ ಕ್ಲೋಸ್. ಯೆಲ್ಲೋ ಕಲರ್ ಏನು ತೋರಿಸ್ತತಿ ಅಂತಂದ್ರೆ ವಿಶ್ ಫುಲ್ಫಿಲ್ಮೆಂಟ್ ತೋರಿಸ್ತತಿ. ನೋಡಿ, ಆ ಹೆಣ್ಮಗಳು ನಿಂತಾಳ, ಒಂದು ಗಾರ್ಡನ್ದಾಗ ನಿಂತಾಳ, ಗಾರ್ಡನ್ದೊಳಗೆಲ್ಲ ಫ್ರೂಟ್ಸ್ ಅದಾವ. ಎಷ್ಟು ಒಳ್ಳೊಳ್ಳೆ ಸೈನ್ಸ್ ಅದಾವ ನೋಡ್ರಿ. ಈಕೆ ಆಸ್ಪಾಸ್ ಫ್ರೂಟ್ಸ್ ಅದಾವ, ಅಲ್ಲೆಲ್ಲ ಪ್ರಾಪರ್ಟಿ ಐತಿ. ಶಿ ಈಸ್ ವೆರಿಂಗ್ ಅ ವೆರಿ ಲೂಸ್ ಡ್ರೆಸ್ ಅಂತಂತಾರೆ. ಒಂಥರ ಇಟ್ ಶೋಸ್ ಫ್ರೀಡಮ್, ಯು ಕ್ಯಾನ್ ಸೇ. ನೋಡ್ರಿ, ಈಕೆ ಕೈಯಾಗ ದುಡ್ಡು ಐತಿ, ಆಸ್ಪಾಸ್ ಎಲ್ಲ ದುಡ್ಡು ಐತಿ, ಲ್ಯಾಂಡ್ ಅಂತಿರ್ಬೋದು, ಪ್ರಾಪರ್ಟಿ ಖರೀದಿ ಮಾಡ್ಬೋದು, ಒಂದು ಒಳ್ಳೆ ಸಾಲಿಡ್ ಭವಿಷ್ಯ ನಿರ್ಮಾಣ ಆಗ್ತೈತಿ. ಆಕೆ ಕೈಯಾಗ ಅದೊಂದು ಪಕ್ಷಿ ಐತೆ ನೋಡ್ರಿ. ಅದು ಹೆಂಗೆ ಅಂತಂದ್ರೆ ಕಮ್ಯುನಿಕೇಷನ್, ನಿಮ್ಮ ಕಮ್ಯುನಿಕೇಷನೂ ಚಲೋ ಆಗ್ತೈತಿ. ಚಲೋ ಒಂದು ವೇಳೆ ಈಗ ಇದ್ದಿರಲಿಲ್ಲ ಅಂತಂತಂದ್ರೆ ಅದ್ರ ಮೇಲೆ ಟ್ರೈ ಮಾಡಿರಿ. ಪ್ರಾಪರ್ಲಿ ಕಮ್ಯುನಿಕೇಟ್ ಮಾಡೋಕೆ ನೋಡಿರಿ ಜನರ ಸಲುವಾಗಿ. ಅದು ನಿಮ್ಮದು ಕರಿಯರ್ ಆಗಲಿ, ಬಿಸ್ನೆಸ್ ಆಗಲಿ, ಅದು ಕರಿಯರ್ ರಿಲೇಟೆಡ್ ಯಾವುದೇ ವಿಷಯದೊಳಗೆ ಸರಿ ಹಿಂಗೆ ಕಮ್ಯುನಿಕೇಟ್ ಮಾಡೋಕೆ ನೋಡಿರಿ. ಇಲ್ಲಿ ನೋಡಿರಿ, ಇಲ್ಲಿ ಏನು ತೋರಿಸ್ತತಿ, ಇದ್ರದ್ದು ಮೇನ್ ಅಂಶ ಏನಪ್ಪ ಅಂತಂದರೆ ಸ್ವಲ್ಪ ಶಾಂತಿಯಿಂದ ಇರಬೇಕಷ್ಟೆ. ಟೆಂಪ್ರೆನ್ಸ್ ಅಂದರೆ ಶಾಂತಿ ತೋರಿಸ್ತತಿ. ಇದಕ್ಕೇನಂತಂದ್ರೆ ಇದಕ್ಕೆ ಡಿವೈನ್ ಎನರ್ಜಿನೂ ಇದಕ್ಕೆ ನಿಮಗೆ ಹೆಲ್ಪ್ ಮಾಡ್ತತಿ. ಈ ಅಮ್ಮ ನೋಡ್ರಿ, ಒಂದು ಕಪ್ನೊಳಗೆ ಒಂದು ಕಪ್ನಿಂದ ಇನ್ನೊಂದು ಕಪ್ಪಿಗೆ ಎಷ್ಟು ಸರಿ ಹಿಂಗೆ ನೀರು ಹಾಕಾಕತ್ತಾಳ, ನೀರು ಕೆಳಗೆ ಬೀಳಾಕತ್ತಿಲ್ಲ. ಹಂಗೆ ನೀವು ಮಟೀರಿಯಲ್ ವರ್ಲ್ಡ್ದಾಗನ್ರಿ, ಇಮೋಷ್ನಲ್ ವರ್ಲ್ಡ್ದಾಗನ್ರಿ, ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ನಡಿಬೇಕು ನೀವೀಗ ಸದ್ಯ. ಆತುರವಾಗಿ ಏನೂ ಡಿಸಿಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಸಕ್ಸಸ್ ಭಾಳ ಸಮೀಪ ಐತೆ. ಹ್ಯಾವ್ ಪೇಷನ್ಸ್. ಸ್ವಲ್ಪ ನಿಮ್ಮ ಮೈಂಡ್ ಮೇಲೆ ಕಂಟ್ರೋಲ್ ಇರಲಿ, ನಿಮ್ಮ ಸೆನ್ಸಸ್ ಮೇಲೆ ಕಂಟ್ರೋಲ್ ಇರಲಿ. ನನಗನ್ಸಿದ ಮಟ್ಟಿಗೆ ಈಗ ಏನಿದೆ ಟೈಮ್ ಐತಲ್ಲ, ಇದು ಒಂಥರ ABA ಪರೀಕ್ಷಾ ಕಿ ಗಡಿ ಹೇ. ನೀವು ಇನ್ನೂ ರೆಸ್ಪಾನ್ಸಿಬಿಲಿಟಿಯಿಂದ ಕೆಲಸ ಮಾಡಿರಿ. ನಾನು ಅದಕ್ಕೆ ಹೇಳ್ತಿರ್ತೇನೆ, ಯಾವಾಗಿದ್ರೂ ನಮ್ಮ ವೃತ್ತಿಗೆ ನಾವು ಯಾವಾಗೂ ಮೋಸ ಮಾಡಬಾರ್ದಂತ ನಾವು ಯಾಕೆ ಹೇಳ್ತಿರ್ತೇನೆ ಅಂತಂದರೆ, ಪ್ರೊಫೆಷನ್ ಅಂದರೆ ಸ್ಯಾಟರ್ನ್ ನೆನಪಿರಲಿ. ಆಮೇಲೆ ಜುಪಿಟರ್ ಅಂತಂತಂದ್ರೆ ನಿಮ್ಮ ವಿಸ್ಡಮ್. ನೀವು ಸ್ಯಾಟರ್ನ್ ಮತ್ತು ಜುಪಿಟರ್ ಅವರಿಬ್ಬರು ಕೂಡ ಇವೆಂಟ್ ಕ್ರಿಯೇಟ್ ಮಾಡ್ತಿರ್ತಾರೆ. ನಾವು ಈಗೆಲ್ಲ ಟ್ರಾನ್ಸಿಟ್ ಅದು ನೋಡಿ ನಾವೆಲ್ಲ ಆಸ್ಟ್ರಾಲಜಿ ಒಳಗೆಲ್ಲ ಹೇಳ್ತೇವಲ್ಲ, ಅದನ್ನೆಲ್ಲ ಅವರಿಬ್ಬರ ಮೇಲೆ ಬೇಸ್ಡ್ ಐತಿ. ಮಂಗಳ ಗ್ರಹದ ಮೇಲೆ ಬೇಸ್ಡ್ ಇಲ್ಲ, ಸೂರ್ಯನ ಮೇಲೆ ಬೇಸ್ಡ್ ಇಲ್ಲ. ಸಣ್ಣ ಇವೆಂಟ್ಸ್ ಅಷ್ಟೇ ತೋರಿಸ್ತಾವೆ. ನಿಮ್ಮ ಲೈಫ್ದೊಳಗೆ ದೊಡ್ಡ ಅಚೀವ್ಮೆಂಟ್ಸ್ ತೋರಿಸೋದು ಯಾವುದಂತಂದ್ರೆ ಗುರು ಮತ್ತು ಶನಿ. ಸೊ ಯಾವತ್ತೂ ನಿಮ್ಮ ವೃತ್ತಿಗೆ ಮೋಸ ಮಾಡಬೇಡ್ರಿ. ನಮ್ಮ ವೃತ್ತಿಗೆ ನಾವು ಮೋಸ ಮಾಡದೆ ಹೋದರೆ, ಅದನ್ನು ನಾವು ಪ್ರೀತಿ ಮಾಡಿದರೆ ಅದು ನಿಜವಾಗ್ಲೂ ವಾಪಸ್ ನಮ್ಮನ್ನು ಪ್ರೀತಿ ಮಾಡ್ತೈತಿ. ನೆನಪಿರಲಿ ಇವೆಲ್ಲ ವಿಷಯಗಳು. ಇದಕ್ಕೆ ಆಂಜನೇಯ ಸ್ವಾಮಿ ನಿಮಗೆ ಯಾವ ವಿಷಯದ ಮೇಲೆ ಇನ್ನೊಂದು ಸ್ವಲ್ಪ ಒತ್ತು ಕೊಡಾಕತ್ತಾರ ಅಥವಾ ಇನ್ನೊಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಕೆ ಹೇಳಾಕತ್ತಾರ ಅಂತ ಅದನ್ನು ನೋಡೋಣ. ಓಕೆ, ಇದು ತಾರಾದೇವಿ ಸ್ಟ್ಯಾಚ್ಯೂ. Yes, self-discipline is, oh God. See, self-discipline is very important. ಯಾಕೆ ಗೊತ್ತಾ, ಡಿಸಿಪ್ಲಿನ್ ಇತ್ತು ಅಂತ ತಿಳ್ಕೊರಿ, ನಿಮ್ಮ ಮೈಂಡೂ ಕಂಟ್ರೋಲ್ದಾಗಿರ್ತೈತಿ, ನಿಮ್ಮ ಸೆನ್ಸಸ್ಸು ಕಂಟ್ರೋಲ್ದಾಗಿರ್ತಾವೆ. ಈಗ ಸದ್ಯ ನಿಮಗೆ ಬೇಕಾಗಿರೋದು ನಿಮ್ಮ ಮೈಂಡು ಮತ್ತು ನಿಮ್ಮ ಸೆನ್ಸಸ್ ಮೇಲೆ ಕಂಟ್ರೋಲ್. ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಯಾವುದೇ ವಿಷಯಕ್ಕೆ. ನಿಮ್ಮ ಕೈಯಿಂದಕ್ಕೆ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ರಿಸಲ್ಟ್ಸಿಗೆ ಸದ್ಯ ನಿಮ್ಮ ಮುಂದೆ ಬರ್ತಾ ಇಲ್ಲ ಅಂತ ಅಂದ್ಕೊಂಡು ಬೇಜಾರಾಗಿ ಕೂತ್ಕೊಳ್ಳುವಂಥ ಟೈಮ್ ಅಲ್ಲ. ಈಗ ಇನ್ನೂ ಎಕ್ಸ್ಟ್ರಾ ದುಡೀರಿ ನೀವು ಇದರ ಸಲುವಾಗಿ. ಕಂಟ್ರೋಲ್ ಯುವರ್ ಸೆನ್ಸಸ್. ಅದನ್ನು ಎಷ್ಟು ಸರ್ತೆ ಹೇಳಾಕತ್ತಿದ್ದೆ, ಆ ಸೆನ್ಸಸ್ ಕಂಟ್ರೋಲ್ ಮಾಡಿರಿ ಅಂತ. ಎಷ್ಟು ಕರೆಕ್ಟ್ ಬಂದೈತೆ ನೋಡಿರಿ. ಕಂಟ್ರೋಲ್ ಯುವರ್ ಸೆನ್ಸಸ್ ಆ್ಯಸ್ ಐ ಮಾಸ್ಟರ್ಡ್ ಮೈಂಡ್ ಫಾರ್ ಅ ಇನ್ನರ್ ಪೀಸ್. ಪ್ರಾಕ್ಟೀಸ್ ಸೆಲ್ಫ್ ಡಿಸಿಪ್ಲಿನ್ ಆ್ಯಂಡ್ ಮಾಡರೇಷನ್ ಟು ಅಚೀವ್ ಟ್ರ್ಯಾಂಕ್ವಿಲಿಟಿ. ರೆಮಿಡಿ: ಆಫರ್ ಅ ರೆಡ್ ಫ್ಲವರ್ ಟು ಹನುಮಾನ್.
ಕೆಲವೊಂದು ಸರ್ತಿ ಹೆಂಗೆ ಇರ್ತೈತಿ ಅಂತಂದ್ರೆ ಈ ಸಾಧನ ಮಾಡೋ ಹೊತ್ನ್ಯಾಗೂ ಹಂಗೆ ಏನೂ ಆಗ್ತಾನೆ ಇರಂಗಿಲ್ಲ. ಸುಮ್ಮನೆ ಹೆಂಗೆ ಅನಿಸ್ತೈತೆ ಅಂದ್ರೆ ಈ ಒಂಥರ ಡ್ರೈನೆಸ್ ಬಂದುಬಿಟ್ಟಿರ್ತೈತಿ. ಏನಪ್ಪ ಇದನ್ನ ಈ ಮಂತ್ರ ಬಡ್ಬಡ್ಸ್ಕೊಂತ ಕುಂಡ್ರದು ಹುಚ್ಚರ್ಗತ್ತೆ ಅಂತಂದೇಳಿ. ಬಟ್ ಅದೇ ನಿಮ್ಗೆ ಟೆಸ್ಟಿಂಗ್ ಪೀರಿಯಡ್ ಇರ್ತೈತಿ. ಈಗ ಸದ್ಯ ನೀವು ಯಾರು ಇದನ್ನು ಕ್ಲಿಯರ್ ಕಾರ್ಡ್ಸ್ ಚೂಸ್ ಮಾಡಿರಲ್ಲ, ನಿಮಗೆ ಇದು ಟೆಸ್ಟಿಂಗ್ ಪೀರಿಯಡ್. ಅದಕ್ಕೆ ನೀವು ಕ್ಲಿಯರ್ ಕಾರ್ಡ್ಸ್ ಚೂಸ್ ಮಾಡಿರಿ. ಈ ರೀಡಿಂಗಿಂದ ನಿಮಗೆ ಒಂದು ಕ್ಲಿಯರ್ ಕಟ್ ಮೆಸೇಜ್ ಬರಾಕತ್ತೈತಿ. ಸೊ ಸಕ್ಸಸ್ ಈಸ್ ವೆರಿ ನಿಯರ್ ಬೈ. ಜಸ್ಟ್ ಹ್ಯಾವ್ ಪೇಷನ್ಸ್. Yes, solitude. Embrace the solitude for introspection and self-discovery, as I often retreat to nature for contemplation. Take time for reflection and connect with your inner self. ನೋಡ್ರಿ, ಸೆನ್ಸಸ್ ಕಂಟ್ರೋಲ್ದೊಳಗಿರಲಿ, ಎಷ್ಟಾಕತಿ ಅಷ್ಟು ಮೌನವಾಗಿದ್ದು ಕೆಲಸ ಮಾಡಕ್ಕೆ ನೋಡ್ರಿ. ಈಗ ನಿಮ್ಮ ಒಳಗೆ ನಡೆದಿರುವಂಥ ಯಾವುದೇ ವಿಷಯಗಳನ್ನು ಈಗ ಬೇರೆಯವ್ರ ಮುಂದೆ ನೀವು ನಿಜವಾಗ್ಲೂ ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಕೆಲಸ ಆಗಾಕತ್ತಿಲ್ಲ, ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡಾಕತ್ತೇನೆ ಅಷ್ಟೆಲ್ಲ ಸಿಗಾಕತ್ತಿಲ್ಲ, ನನಗೆ ಬೇಜಾರಾಗ್ತಾ ಇದೆ, ಹಾಗೆ ಹೀಗೇನೋ. ಯಾಕಂತಂದ್ರೆ ಹೆಂಗಿರ್ತೈತೆ ಅಂತಂದ್ರೆ ಮುಂದಿನವರು ಬಹುತೇಕ ನಿಮ್ಗೆ ಅವರು ಮೋಟಿವೇಟೇ ಮಾಡ್ತಾರೆ ಅಂತ ಏನು ಗ್ಯಾರಂಟಿ ಇರ್ತೈತಿ? ಮೋಟಿವೇಟ್ ಮಾಡಲಿಕ್ಕಿಲ್ಲ ಬಹುತೇಕ. ಈಗ ಸದ್ಯ ನೀವು ಇರುವಂಥ ಮೈಂಡ್ಸೆಟ್ಟಿಗೆ ಅದು ಇನ್ನೊಂದು ಸ್ವಲ್ಪ ನಿಮ್ಮನ್ನು ಅದು ಡಿಮೋಟಿವೇಟ್ ಮಾಡ್ಬೋದು. सो डोंट टेल इट टू एनीबडी, यू जस्ट डू इट. सिर्फ काम करो और कुछ मत करो. ಒಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ನಾ ಸಣ್ಣಗಿರ್ತಾ ಕೇಳಿದ್ದೆ, ಅವಾಗ ರೇಡಿಯೋ ಮೇಲೆ ಇಂಟರ್ವ್ಯೂಸ್ನೂ ಹಾಕಿದ್ವಲ್ಲ. ಆಗಿನ ಕಾಲದಾಗೆಲ್ಲ ಬರೀ ರೇಡಿಯೋಸನೇ ಇದ್ದು. ಹೋಮಿ ಜಹಾಂಗೀರ್ ಬಾಬಾ ಅಂತ ಸೈಂಟಿಸ್ಟ್. ಸೊ ಯಾವ ಸೈಂಟಿಸ್ಟ್ ಅಂತ ನನಗೆ ಗೊತ್ತಿಲ್ಲ, ನೆನಪಿಲ್ಲ ನನಗೆ. ಸೊ ಅವ್ರದ್ದು ರೇಡಿಯೋ ಮೇಲೆ ಇಂಟರ್ವ್ಯೂ ಇತ್ತು. ಪೂರಾ ಹಿಂದೂಸ್ತಾನ್ ವೇಟ್ ಕರ್ ರಹಾ ಥಾ. ಈ ಹೋಮಿ ಜಹಾಂಗೀರ್ ಬಾಬಾ ಬಂದರು ಅಂತಂದ್ರೆ ಎಷ್ಟು ತಾಸು ಮಾತಾಡ್ಬೋದು ಅಂತ ವಿಚಾರ ಮಾಡಿರಿ ನೀವು. ಜನ ಎಲ್ಲರೂ ಕುಂತಿದ್ರು ಅದನ್ನು ಕೇಳಾಕಂತಂದು ಹೇಳಿ, ರೇಡಿಯೋ ಮೇಲೆ ಏನು ಅವ್ರು ಹೇಳ್ತಾರೋ ಅಂತಂದು ಹೇಳಿ. ಅವ್ರಿಗೆ ಎಷ್ಟೋ ನಿಮಿಷ ಟೈಮ್ ಕೊಟ್ಟಿದ್ರು ಕಾಂತವ್ರಿ, ಇಂತಿಷ್ಟು ನಿಮಿಷ ಅಂತಂದು ಹೇಳಿ ರೇಡಿಯೋದವ್ರು ನೀವು ಅಂತಿಷ್ಟು ನಿಮಿಷ ಮಾತಾಡ್ರಿ ಅಂತಂದೇಳಿ. ಅವ್ರು ಬಂದರು, ಕುಂತರು, ಮೈಕ್ ಅವ್ರ ಕೈಯಾಗ ಕೊಟ್ಟರು. ಅವರು ಒಂದೇ ಒಂದು ಶಬ್ದ ಹೇಳಿದರು. ಅದೇನು ಗೊತ್ತಾ? ದುಡೀರಿ. ಕಾಮ್ ಕರೋನಾ, ರಿಸಲ್ಟ್ ತೋ ಮಿಲಿ ಜಾಯೇಗಾ. ರಿಸಲ್ಟಿಗೆ ಯಾರು ಕೈ ಹಿಡಿದಾರ? ಪೆಹಲೆ ಕಾಮ್ ಕರೋ. ವಿಚಾರ ಮಾಡಿರಿ, ಅಷ್ಟು ದೊಡ್ಡ ವ್ಯಕ್ತಿತ್ವ ಬರೀ ಒಂದೇ ಒಂದು ಶಬ್ದ ಹೇಳ್ಬೇಕಂತಂದ್ರೆ ದುಡಿಯೋದ್ರ ಮೇಲೆ ಅವ್ರಿಗೆ ಎಷ್ಟು ಏನಿರೋದು, ಎಷ್ಟು ಆಸ್ಥೆ ಇರ್ಬೋದು. ಆಸ್ಥೆ ಮೀನ್ಸ್ ನಂಬಿಕೆ. ಅಂದರೆ ದುಡಿಮೆಯ ಮೇಲೆ ಎಷ್ಟು ನಂಬಿಕೆ ಇರ್ಬೋದು. ದುಡಿದ ಮೇಲೆ ಎಲ್ಲ ಸಿಗೋದು ಜೀವನದೊಳಗೆ. ಸೊ ಡೂ ಹಾರ್ಡ್ ವರ್ಕ್, ಓಕೆ, ಟು ರೀಚ್ ದಿಸ್ ಪ್ಲೇಸ್ ಆ್ಯಂಡ್ ದಿಸ್ ಪ್ಲೇಸ್. ಎಷ್ಟು ಕರೆಕ್ಟ್ ಬಂದಾವ ನೋಡಿರಿ. ದಿಸ್ ಇಸ್ 8 ನಂಬರ್, ದಿಸ್ ಇಸ್ 8 ನಂಬರ್, ದಿಸ್ ಇಸ್ 9 ನಂಬರ್, ದಿಸ್ ಇಸ್ 9 ನಂಬರ್. ಇವನ್ನೆಲ್ಲ ಫೇಜಸ್ ನೀವೆಲ್ಲ ಮಾಡೋಕ್ಕಂದ್ರೆ ನಿಮಗೆ ಏನು ಬೇಕು ಅಂದರೆ ಸೆಲ್ಫ್ ಡಿಸಿಪ್ಲಿನ್ ಬೇಕು, ಪೀಸ್ ಆಫ್ ಮೈಂಡ್ ಬೇಕು. ಸೊ ಫಾಲೋ ದಿಸ್, ಓಕೆ. ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಯಾರೆಲ್ಲ ತಾವು ಬ್ಲ್ಯಾಕ್ ಟರ್ಮಲಿನ್ ಚೂಸ್ ಮಾಡಿರಿ ಅವ್ರಿಗೆ, ಓಕೆ. ಬ್ಲ್ಯಾಕ್ ಟರ್ಮಲಿನ್ ಏನು ಮಾಡ್ತೈತಿ ಅಂದರೆ ನಿಮ್ಮಲ್ಲಿರುವಂಥ ನೆಗೆಟಿವಿಟಿ ತೆಗಿತೈತಿ. ಅದ್ರ ಬ್ರಾಸ್ಲೆಟ್ಸ್ ಅದು ಬರ್ತಾವೆ ನೋಡ್ರಿ. ಯಾರಿಗಾದರೂ ಭಾಳ ನೆದರಾಗ್ತಿದ್ರೆ ಮಾಡ್ತಿದ್ರೆ ಅಂಥವ್ರು ಅದನ್ನು ಹಾಕ್ಕೊಳಕ್ಕೆ ಅಡ್ಡಿ ಇಲ್ಲ. ನೀವು ಯಾರೆಲ್ಲ ಬ್ಲ್ಯಾಕ್ ಟರ್ಮಲಿನ್ ಚೂಸ್ ಮಾಡಿರಿ ಅವರಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ, ಓಕೆ. ವಿಲ್ ಸಿ ದ್ಯಾಟ್. ಈ ಕರೆಂಟ್ಲಿ ಯಾವುದಾದ್ರೂ ಒಂದು ಸಿಚುವೇಶನ್ದೊಳಗೆ ನಿಮ್ಮ ಕರೆಂಟ್ ಸಿಚುವೇಶನ್ ಹೆಂಗಿದೆ ನೋಡೋಣ. ಓಕೆ, ಹಿಂಗ ಓಕೆ. ಸಿ ದೆರ್ ಈಸ್ 5 ಆಫ್ ಪೆಂಟಕಲ್ಸ್. ಸೊ ತಾವು ಯಾರೆಲ್ಲ ಬ್ಲ್ಯಾಕ್ ಟರ್ಮಲಿನ್ ಚೂಸ್ ಮಾಡ್ಕೊಂಡಿದ್ರಿ ಅವರಿಗಾಗಿ ಏನಿದೆ ನೋಡಿ. ನಾ ಹಿಂಗೆ ಹೇಳ್ತೇನೆ ಅಂತಂದು ಹೇಳಿ ದಯಮಾಡಿ ತಪ್ಪು ತಿಳ್ಕೊಬೇಡ್ರೆ. ನಾವು ಒಂದು ಸ್ವಲ್ಪ ನನ್ನ ಮಾತು ಬಿರುಸು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸಿ ನನ್ನನ್ನು ನಾ ಎಷ್ಟೋ ಸರ್ತಿ ಚೇಂಜ್ ಮಾಡ್ಕೋಬೇಕಂತಂದು ಹೇಳಿ ನೋಡಿದೆ. ತಾನೇ ಯಾರು ಅಷ್ಟೇ 4 ದಿನ ನಾನು ಆ ಥರ ನಾಟಕ ಮಾಡ್ಬೋದು. ಅದು ಮತ್ತೆ ವಾಪಸ್ ತನ್ನ ಟೋನಿಗನ ಬರ್ತದೆ ಅದು. ಸಾರಿ, ಐ ಕಾಂಟ್ ಹೆಲ್ಪ್ ಇಟ್, ಯಾರು ಕ್ಲಿಯರ್ ಕಾರ್ಡ್ಸ್ ಚೂಸ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆ ಏನು ಬಂದಿತ್ತು ಅಂದ್ರೆ ನೈಟ್ ಆಫ್ ಪೆಂಟಕಲ್ಸ್ ಬಂದಿತ್ತು. ಇಲ್ಲಿ ನೈಟ್ ಆಫ್ ಸೋರ್ಸ್ ಬಂದಿದೆ. ಕರೆಕ್ಟ್ ಎಷ್ಟು ಬಂದೈತೆ ನೋಡ್ರಿ. ಇಲ್ಲಿಯೂ ನೆಗೆಟಿವ್ ಕಾರ್ಡು. ಇದು ಆಲ್ಮೋಸ್ಟ್ ಒಂಥರ ನೆಗೆಟಿವ್ ಅಂತಲೇ ಹಿಡ್ಕೋಬೋದು. ಸಿ ದಿಸ್ ಇಸ್ ಆಲ್ಸೋ ನೆಗೆಟಿವ್.
ಇದು ನೆಗೆಟಿವ್ ಕಾರ್ಡ್ ಇದೆ, ಇದು ನೆಗೆಟಿವ್ ಕಾರ್ಡ್ ಇದೆ. ನನಗನ್ಸಿದ ಮಟ್ಟಿಗೆ ಇಲ್ಲೂ ಫೈನಾನ್ಸ್ ರಿಲೇಟೆಡ್ ಅನ್ರಿ, ಹೆಲ್ತ್ ರಿಲೇಟೆಡ್ ಅನ್ರಿ, ಆ ಥರದ್ದು ಏನಾದರೂ ತಮಗೆ ಸಮಸ್ಯೆಗಳು ಆಗ್ತಾ ಇರ್ಬೋದು. ಯಾಕಂದ್ರೆ ಬಾಟಮ್ ಡೆಕ್ ನಿಮ್ಮ ಮನಸ್ಸಿನ ಆಳದಲ್ಲಿಯೇ ವಿಷಯವನ್ನು ಹೇಳ್ತದೆ. ಮನಸ್ಸಿಗೆ ತಕ್ಕಂಥ ಯಾವುದೋ ಕೆಲಸ ಆಗ್ತಾ ಇರಲಿಕ್ಕೆಲ್ಲ. ಬಟ್ ಈಗ ಹೆಂಗಂತಂದ್ರೆ ಕೆಲವು ಸರ್ತೆ ಬೇರೆದವ್ರು ನಮ್ಮ ಸಲ ಗುಂಡಿ ತೋಡ್ತಾರೋ ಇಲ್ಲ ಅಂತಂದೇಳಿ ನಮಗೆ ಸಂಶಯ ಬಂದ್ರೆ ನಮ್ಮ ಸಲ ನಾವು ಗುಂಡಿ ತೋಡ್ಕೋತೇವೆ. ಅಂದ್ರೆ ಹೋಗಿ ಬಿಡ್ಬೇಕಲ್ಲ ನಮ್ಮ ಅದ್ರಾಗ. ಅದಕ್ಕೆ ಇಲ್ಲಿ ಹೆಂಗೈತಿ ಅಂತಂದ್ರೆ ನಿಮಗೆ ನಿಮ್ಮ ವಿಚಾರಗಳ ಮೇಲೆ ಹಿಡಿತಿಲ್ಲ, ನಿಮ್ಮ ಮಾತುಗಳ ಮೇಲೆ ನಿಮಗೆ ಹಿಡಿತಿಲ್ಲ, ಸ್ವಲ್ಪ ಹಿಡ್ತಾ ಇರಬೇಕು ಯಾವಾಗಿದ್ದರೂ. ಅದೇನೋ ಅಂತಾರಲ್ಲ, ಥಿಂಕ್ ಬಿಫೋರ್ ಯು ಸ್ಪೀಕ್, ಲುಕ್, ಥಿಂಕ್, ದೆನ್ ಆ್ಯಕ್ಟ್. ಇಲ್ಲೊಂದು ಸ್ವಲ್ಪ ಕಡಿಮೆ ಮಾರ್ಷಿಯಲ್ ಎನರ್ಜಿ ನಿಮ್ಮಲ್ಲೇ ಜಾಸ್ತಿ. ನೋಡ್ರಿ ರೆಡ್ ಕಲರ್ ಎಷ್ಟೈತಿ ಇಲ್ಲೆಲ್ಲ. ಇಲ್ಲಿ ನೋಡ್ರಿ ಈ ವ್ಯಕ್ತಿ ಒಂದು ಖಡ್ಗ ತೊಗೊಂಡು ಹೊಂಟು ಬಿಟ್ಟಾನ. ಅದು ಎಷ್ಟು ಸ್ಪೀಡ್ನಾಗ ಅದಾನ ಅಂತಂತಂದ್ರೆ ಎಲ್ಲರೂ ಹೋಗಿ ಡ್ಯಾಶ್ ಆಗಬೇಕಷ್ಟೇ. ಅದನ್ನೇನಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ನಿಮ್ಮ ವಿಚಾರಗಳ ಮೇಲೆ ನಿಮ್ಗೆ ಸ್ವಲ್ಪ ಕಂಟ್ರೋಲ್ ಇರಲಿ. ಹೆಂಗಿರ್ತೈತಿ ಅಂದರೆ ಕಂಟ್ರೋಲ್ ಇಲ್ಲ, ಅದ್ರ ಸಲುವಾಗಿನ ಇಲ್ಲೇನಾಗತಿ ನೇಚರ್ ನಿಮಗೊಂದು ಏನೋ ಕೊಡಾಕತ್ತೈತಿ ಇಲ್ಲಿ. ಓಕೆ, ಏನೋ ಒಂದು ಗಿಫ್ಟ್ ಸಿಗಾಕತ್ತೈತಿ. ಆದರೆ ನಿಮಗೆ ಈ ವಿಷಯದ ಕಡೆಗೆ ಅರಿವಿಲ್ಲ. ಯಾಕಂದ್ರೆ ನೀವೊಂಥರ ನಿಮ್ಮ ಜೊತೆಗೆ ನೀವೇ ಡಿಸ್ಕನೆಕ್ಟೆಡ್ ಅದಿರಿ. ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆಯಲ್ಲ ಅದ್ರ ಕಡೆ ನಿಮ್ಗೊಂದು ಚೂರು ಲಕ್ಷ್ಯ ಇಲ್ಲ. ಅಂದರೆ ಒಂಥರ ಜೀವನ ಹೆಂಗಂದ್ರೆ ಒಂಥರ ಯಾಂತ್ರಿಕ, ಒಂದು ಮಷಿನ್ ಥರ. ಬಟನ್ ಆನ್ ಮಾಡಿದರೆ ಆಯಿತು, ಹೋಗೋದು, ತಿನ್ನೋದು, ಏಳೋದು, ಬರೋದು, ಕುಂಡ್ರೋದು. ನನಗೆ ಬೇಕಾಗಿರುವಂಥ ಅಥವಾ ಸುತ್ತಮುತ್ತಲಿನ ಪರಿಸರದಲ್ಲಿ ನನಗೆ ಬೇಕಾಗಿರುವಂಥ ಯಾವುದರ ವಿಷಯ ಐತೇನೋ ಅಂತಂದು ಹೇಳಿ ನೋಡಬೇಕು ಅನ್ನುವಂಥ ಇಚ್ಛೆ ಒಂದು ಚೂರು ಇಲ್ಲ. ನೀವು ಈ ಥರ ಎಲ್ಲ ಮಾಡಿದರೆ ಏನಾಗ್ತೈತಿ ನೋಡ್ರಿ. ದಿಸ್ ಇಸ್ ಅ ಕಂಪ್ಲೀಷನ್ ಕಾರ್ಡ್. ಬಟ್ ಕಂಪ್ಲೀಷನ್ ಕಾರ್ಡ್ ಅಂತಂದ್ರೂ ಸಹಿತ ಅದಕ್ಕಿಂತ ಮುಂಚೆ ನೋಡ್ರಿ ಜನ ಎಷ್ಟೆಲ್ಲ ಫಾಯ್ದಾ ತೊಗೋತಾರೆ. ವಿಷಯಗಳು ನಮಗೆ ಬೇಕಾದಂಗೆ ಆಗಂಗಿಲ್ಲ, ಜನ ನಮಗೆ ಬೇಕಾದಂಥವ್ರು ಸಿಗಂಗಿಲ್ಲ, ಅವ್ರು ಮಾತಾಡುವಂಥ ಮಾತುಗಳು ನಮಗೆ ಬೇಕಾದಂಥವು ಇರೋಂಗಿಲ್ಲ, ಅವ್ರ ಮಾತುಗಳನ್ನ ನಮ್ಮನ್ನು ಮೋಟಿವೇಟ್ ಮಾಡೋಂಗಿಲ್ಲ, ಅವ್ರು ನಮ್ಮನ್ನು ಡಿಮೋಟಿವೇಟ್ ಮಾಡ್ತಾರೆ. ಪ್ರಮೋಟ್ ಮಾಡೋಂಗಿಲ್ಲ, ನಿಮ್ಮನ್ನು ಡಿಮೋಟ್ ಮಾಡ್ತಾರೆ. ಸೊ ಹೆಂಗಂತಂದ್ರೆ ಜನರ ಜೊತೆಗೆ ಒಳ್ಳೆ ಬಾಂಧವ್ಯ ಬೆಳೆಸ್ಕೊಡ್ರಿ. ನನಗೆ ಅನ್ಸೋ ಮಟ್ಟಿಗೆ ಇಲ್ಲಿ ಕಮ್ಯುನಿಕೇಷನ್ ಅದು ದೊಡ್ಡ ಪ್ರಾಬ್ಲಮ್ ಇರ್ಬೋದು. ನಾವು ಹೆಂಗಂತಂದ್ರೆ ಆತುರವಾಗಿ ಎಲ್ಲ ಬಡ ಬಿಟ್ಟು ಕೊಟ್ಟುಬಿಡ್ತೇವೆ ಮಾತಾಡಿ. ಸೊ ಅದರಿಂದ ಪ್ರಾಬ್ಲಮ್ ಭಾಳ, ಆ್ಯಕ್ಚುಲಿ ಭಾಳ ಮಾತಾಡೋದ್ರಿಂದ ಪ್ರಾಬ್ಲಮ್ ಇರ್ತೈತಿ. ನೆನಪಿರಲಿ, ಎಷ್ಟು ಕಡಿಮೆ ಮಾತಾಡ್ತಿರಲ್ಲ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಿಮ್ಮ ಮನಸ್ಸಿಗೂ ಒಳ್ಳೆಯದು. ಇಲ್ಲಿ ನೋಡ್ರಿ ಎಷ್ಟೋ ಜನರಿಗೆ ನೀವು ಮಾತಾಡಿ ಮನಸ್ಸು ಮುರಿತಾ ಇರ್ಬೋದು, ಎಷ್ಟೋ ಜನ ಅವ್ರು ಮಾತಾಡಿ ನಿಮ್ಮ ಮನಸ್ಸು ಮುರಿತಾ ಇರ್ಬೋದು. ಅದರಿಂದ ನೋಡ್ರಿ ನಿಮಗೆ ಏನು ಸಿಗ್ತೈತಿ? ಏನೂ ಇಲ್ಲ. ಈ ಥರದ ಜೀವನ ಒಂಥರ ಆಯಾಸ ಆದಂಗೆ, ಒಂಥರ ಬಸವಳ್ದಂಗೆ. ಸ್ವಲ್ಪ ಎಲ್ಲ ವಿಷಯದೊಳಗೂ ಸ್ವಲ್ಪ ಕಂಟ್ರೋಲ್ ಇರಬೇಕು. ಜನರಿಗೆ ನಾವು ಏನು ಹೇಳಬೇಕು, ಏನು ಹೇಳಬಾರ್ದು, ಅದ್ರ ಬದಲಾಗಿ ಒಂದು ಸ್ವಲ್ಪ ವಿಚಾರ ಮಾಡ್ತಿರ್ಬೇಕು. ನಿಮ್ಮ ಹತ್ರ ಯಾವ ವಿಷಯಗಳದಾವಲ್ಲ ಆ ವಿಷಯ, ಒಳ್ಳೆ ವಿಷಯಗಳು, ಎಂಥವರ ವಿಷಯ, ಒಳ್ಳೆ ವಿಷಯಗಳದ, ಅದ್ರ ಜೊತೆಗೂ ಡಿಸ್ಕನೆಕ್ಟೆಡ್ ಅದೀರಿ. ನಿಮಗೆ ನಿಮ್ಮ ಬದಲಾಗೂ ಸೆಲ್ಫ್ ಲವ್ ಇಲ್ಲ, ಸೆಲ್ಫ್ ಕೇರ್ ಇಲ್ಲ. ಇಲ್ಲಿ ನೋಡ್ರಿ ಈ ಮನುಷ್ಯನ ಕೈಯಾಗಿ ಏನೈತಿ? ತಕ್ಕಡಿ ಐತಿ. ತಗೊಳ್ಳೋ ವಿಷಯನೂ ವಿಚಾರ ಮಾಡಿ ಮಾಡಬೇಕು, ತೂಗಿ ಮಾಡಬೇಕು. ಮಾತಾಡೋ ಹೊತ್ನಾಗೂ ತೂಗಿ ಮಾತಾಡಬೇಕು. ಅಂದರೆ ಏನು ಮಾತಾಡಿದರೆ ಮುಂದೆ ಹೋಗಿ ಯಾವ ಥರದ ಕಾನ್ಸಿಕ್ವೆನ್ಸಸ್ಸನ್ನು ನಾವು ಅನುಭವಿಸ್ಬೇಕು ಅನ್ನೋದ್ರ ಬದಲಾಗೂ ವಿಚಾರ ಮಾಡಿ ಮಾತಾಡಬೇಕು. ವಯಸ್ಸಿಗೆ ತಕ್ಕಂತೆ ಮಾತಿನಲ್ಲಿ ಬದಲಾವಣೆ, ಬುದ್ಧಿಯಲ್ಲಿ ಬದಲಾವಣೆ, ಶರೀರದಲ್ಲಿ ಬದಲಾವಣೆ, ಈ ಥರದ ವಿಚಾರಗಳು ಆಗ್ತಿರ್ಬೇಕು. ದೊಡ್ಡವರಾದಂಗೆ ಬಾಡಿ ಲ್ಯಾಂಗ್ವೇಜೂ ಚೇಂಜ್ ಆಗಬೇಕು. ನೆನಪಿಟ್ಕೋರಿ. 20 ವರ್ಷದಿದ್ದಾಗೂ ಹಂಗೆ, 40ಕ್ಕೂ ಹಂಗೆ ಅಂತಂದ್ರೆ ಅದಕ್ಕೇನು ಅರ್ಥ ಇರೋಂಗಿಲ್ಲ. ಬೌದ್ಧಿಕ ಮಟ್ಟದಲ್ಲಿ ಬದಲಾವಣೆಗಳಾಗಬೇಕು, ಮಾನಸಿಕ ಪ್ರಬುದ್ಧತೆ ಬರಬೇಕು. ಈ ವಿಚಾರ ಬಂದಾಗೂ ಸ್ವಲ್ಪ ಯಾರ ಮನಸ್ಸಿನಾಗೂ ಯಾವಾಗಿದ್ರೂ ಒಳ್ಳೆ ವಿಚಾರನೇ ಇರ್ತಾವೆ ಅಂತಿರಂಗಿಲ್ಲ. ಎಲ್ಲರ ಮನಸ್ಸಿನಾಗೂ ಕೆಟ್ಟ ವಿಚಾರ ಇರ್ತಾವೆ. ಆದರೆ ಎಷ್ಟರ ಮಟ್ಟಿಗೆ ಕೆಟ್ಟದಾವ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಲ್ಲ. ಅಥವಾ ಅರ್ಥದ ಕೆಟ್ಟ ವಿಚಾರಗಳು ಬಂದಾಗ ಅದ್ರ ಸಲುವಾಗಿ ಏನು ಮಾಡಾಕತ್ತೇನಪ್ಪ, ಅದು ಭಾಳ ಅದನ್ನೂ ವಿಚಾರ ಮಾಡಬೇಕಾದದ್ದು. ಅಲ್ಲೊಂದು ಪೌಸ್ ತೊಗೋಬೇಕು, ಅದನ್ನು ಕಟ್ ಮಾಡಿ ಇಗ್ನೋರ್ ಮಾಡಿ ಮುಂದೆ ಹೋಗ್ಬೋದು. ಇಲ್ಲಿ ಸೇಮ್ ಪ್ರಾಬ್ಲಮ್. ನೋ ಡೌಟ್ ಯು ಆರ್ ವೆರಿ ಆಂಬಿಷಿಯಸ್. ನಾ ಬರೀ ಆಂಬಿಷಿಯಸ್ ಅದೇನು ರೀ, ನಾ IAS ಆಗ್ಬೇಕ್ರಿ ಅಂತಂತಂದ್ರೆ ಹಂಗೆ ನಡೀತೈತಿ. ಅದಕ್ಕೆ ತಕ್ಕಂಗೆ ಕೆಲಸನೂ ಮಾಡೋಕ್ಕೆ ಕಲಿಬೇಕಲ್ಲ. ಸೊ ಇಲ್ಲಿ ಹೆಂಗಂತಂದ್ರೆ ಯು ಆರ್ ವೆರಿ ಆಂಬಿಷಿಯಸ್, ನಿಮಗೊಂದು ಗೋಲ್ ಅಂತಂತೈತಿ. ಆದ್ರೆ ನಿಮಗೆ ಡಿಸಿಪ್ಲಿನ್ ಇಲ್ಲ. ಅದ್ರ ಮೇಲೆ ನಿಮಗೆ ಕೆಲಸ ಸರಿ ಹಿಂಗೆ ಮಾಡೋಕ್ಕೆ ಬರೋಂಗಿಲ್ಲ. ಆತುರವಾಗಿ ಕೆಲಸ ಮಾಡ್ತೀರಿ ನೀವು. ಅದಕ್ಕೆ ಹೇಳ್ತಾರಲ್ಲ, ಅಪಘಾತಕ್ಕೆ ಅವಸರವೇ ಕಾರಣ ಅಂತಿದೆಲ್ಲ ಅಂಥ ಪ್ರಾಬ್ಲಮ್. ಸೊ ಹೆಂಗಂತಂತಂದ್ರೆ ಜನರ ಜೊತೆ ಸರಿ ಹಂಗೆ ಬೆರೆಯಕ್ಕೆ ಕಲೀರಿ, ಮಾನಸಿಕ ಭಾವನೆಗಳನ್ನು ಅರ್ಥ ಮಾಡ್ಕೊಳಕ್ಕೆ ಕಲೀರಿ. ಅದು ಭಾಳ ಹೆಲ್ಪ್ಫುಲ್ ಐತಿ ನಿಮ್ಮ ಸಲುವಾಗಿ. ಆಮೇಲೆ ಎಷ್ಟಾಕೈತಿ ಅಷ್ಟು ಚಾರಿಟಿ ಮಾಡೋಕ್ಕೆ ಕಲೀರಿ. ಚಾರಿಟಿ ಮಾಡಿರಿ ನೀವು.
ಚಾರಿಟಿ ಮಾಡಿರಿ, ಅದು ಒಳ್ಳೆಯ ವಿಷಯ ನಿಮಗೆ. ಒಂದು ನೋಡಿರಿ ಇಲ್ಲೇನೈತಿ ಅಂತಂದ್ರೆ 3 ಆಫ್ ಕಪ್ಸ್ ಐತಿ. ಒಂಥರ ಸ್ವಲ್ಪ ಫ್ರೆಂಡ್ಶಿಪ್ ಅಂತನ್ರಿ, ಅಥವಾ ಸ್ವಲ್ಪ ಫ್ರೆಂಡ್ಸ್ ಕಂಪನಿನೂ ಒಂದು ಸ್ವಲ್ಪ ಚೇಂಜ್ ಮಾಡಿ ನೋಡ್ರಲ್ಲ. ಒಂಥರ ಲೈಟ್ ಮೈಂಡೆಡ್ ಕಮ್ಯುನಿಟಿ ಜನ ಅಂಥವ್ರು ಯಾರು ಅದಾರೆ ನೋಡ್ರಲ್ಲ. ಸ್ವಲ್ಪ ಯಾರಾದರೂ ಸ್ವಲ್ಪ ಶಾಂತ ಇರೋರು ಮಾಡೋರು ಎಂಥವ್ರು ಇರ್ತಾರಲ್ಲ, ಅಂಥವ್ರ ಜೊತೆನೂ ಸ್ವಲ್ಪ ಇರಬೇಕು. ಅಂದ್ರೆ ಅವ್ರ ಹತ್ರ ಇದ್ದಾಗ ನೀವು ಯಾವ ಥರದ ವೈಬ್ರೇಷನ್ಸ್ ಫೀಲ್ ಮಾಡ್ತೀರಿ, ನಿಮ್ಮಂಥ ಸ್ವಭಾವ ಅಥವಾ ವ್ಯಕ್ತಿತ್ವ ಇರುವಂಥ ಜನರ ಜೊತೆಗೆ ನೀವು ಯಾವ ಥರದ ವೈಬ್ರೇಷನ್ಸ್ ಫೀಲ್ ಮಾಡ್ತೀರಿ, ಯು ಜಸ್ಟ್ ಟ್ರೈ ಟು ಕಂಪೇರ್ ಇಟ್. ಅವಾಗ आपको पता चलेगा सुकून किस में है, ಶಾಂತಿ ಅದ್ರೊಳಗೆ ಐತಿ. ಆ ದಿಲ್ ಕೋ ಕೌನ್ ಸಾ ಚೀಸ್ ಅಚ್ಚಾ ಲಗ್ತಾ है ಅಂತವ ನೀವು ಅರ್ಥಕೋಬೋದು ನೀವು. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಸೊ ಇದ್ರ ಮ್ಯಾಲೆ ನೀವು ಕೆಲಸ ಮಾಡಬೇಕು. ಇದೇನೈತೆ ನಿಮ್ಮ ಮ್ಯಾಲೆ ನೀವು ಕೆಲಸ ಮಾಡಬೇಕು. ಸಾವಕಾಶ ವಿಷಯಗಳನ್ನ ಕಲಿಬೇಕು. ನಿಜವಾಗ್ಲೂ ನಾನು ಹಿಂಗೆ ಹೇಳಾಕತ್ತೇನೆ ಅಂತ ಹೇಳಿ ಹಿಂಗೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟೋ ಮಂದಿಗೆ ಸೋಷಿಯಲ್ ಎಟಿಕೆಟ್ಸ್ ಗೊತ್ತಿರಂಗಿಲ್ಲ, ಹೆಂಗೆ ಮಾತಾಡ್ಬೇಕಂತ ಹೇಳಿ ಗೊತ್ತಿರಂಗಿಲ್ಲ, ಹೆಂಗೆ ಬಿಹೇವ್ ಮಾಡ್ಬೇಕಂತ ಹೇಳಿ ಗೊತ್ತಿರಂಗಿಲ್ಲ. ಒಟ್ಟೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಬರೀ ನೀವು ಫೋನ್ ಮೇಲೆ ಹಲೋ ಅಂತಂದ್ರೂ ಸಾಕು, ಮುಂದಿನ ಮನುಷ್ಯ ಗೊತ್ತಾಗಿರಬೇಕು, ಆ ಕಡೆ ವ್ಯಕ್ತಿ ತುಂಬ ಗಂಭೀರ ಅಲ್ವಾ, ವಿಚಾರ ಮಾಡಿ ಮಾತಾಡ್ಬೇಕಪ್ಪ ಅಂತಂದು ಹೇಳಿ. ನಿಜವಾಗ್ಲೂ, ಬಿಕಾಸ್ ಫಸ್ಟ್ ಇಂಪ್ರೆಷನ್ ಈಸ್ ಲಾಸ್ಟ್ ಇಂಪ್ರೆಷನ್. ಈಗ ಎಷ್ಟೋ ಸರ್ತಿ ನಾವು ಹೇಳ್ತಿರ್ತೀವಿ, ಇಲ್ಲ ಈ ಡಿ ಟಿ ಅಂದರೆ ಮೂರ್ತಿ ಏನ್ರಿ, ಅಥವಾ ದೇವ್ರನ್ರಿ, ಅಥವಾ ಯಾವ್ರನ್ನ ಇಷ್ಟ ದೇವತೆ ಏನ್ರಿ, ನಾವು ಈ ಡಿ ಟಿನ ನಾವು ಫಾಲೋ ಮಾಡ್ತೇವ್ರಿ ಅಂತಂದು. ಆ ಡಿ ಟಿಗೂ ಅನಿಸಿರ್ತೈತಿ, ನನ್ನನ್ನು ಯಾರು ಪೂಜೆ ಮಾಡ್ತಾರೆ ಅಥವಾ ನನ್ನನ್ನು ಯಾರು ಫಾಲೋ ಮಾಡ್ತಿರ್ತಾರಲ್ಲ, ಆ ಡಿ ಟಿ ಟೀಚಿಂಗ್ಸ್ ಫಾಲೋ ಮಾಡೋದು ಭಾಳ ಇಂಪಾರ್ಟೆಂಟ್. ನೀವು ಎಷ್ಟು ಮಾಡ್ತಿರಲ್ಲ, ಆ ದೇವರಿಗೂ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಬರ್ತಿರ್ತೈತಿ. ನಿಮ್ಮ ಎಷ್ಟೋ ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ನೂ ಮಾಡ್ತಾನೆ, ನೀವು ಹೇಳಲಾರ್ದನೇ ಮಾಡ್ತಾನೆ ನಾವು. ಏನೋ ಬರೀ ಸಾಯಿ ಅಂತಿರ್ತೇವೆ. SAI ಅದನ್ನು ಉಲ್ಟಾ ಮಾಡಿ ನೋಡ್ರಿ, ಅದೇನಾಕೈತಿ IAS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಆಫ್ ಸರ್ವಿಸ್ ಅಂತ ಆಕೈತಿ. ನೀವು ನಿಮ್ಮ ಇಷ್ಟ ದೇವತೆಗೂ ನೀವು ಇಷ್ಟವಾದಂಥ ಮನುಷ್ಯ ಆಗಿರಬೇಕು. ಆ ಥರ ನಿಜವಾಗ್ಲೂ ಆ ಥರ ಆಗಬೇಕು. ಆ ಥರದ ಮಾನಸಿಕ ಪ್ರವೃತ್ತಿ ಇರಬೇಕು. ನಿಜವಾಗ್ಲೂ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತೈತೆ ರೀ ಅದು ಇದನ್ನು ಡಿ ಟಿ. ಟ್ರೈ ಕರ್ಕೆ ದೇಖೋ, ಟ್ರೈ ಮಾಡೋಕ್ಕೇನು ಹರ್ಕತ್ತಿಲ್ಲ. ಸೊ ಇದಕ್ಕೆ ಸ್ವಾಮೀಜಿ ಏನು ಹೇಳಕತ್ತಾರ ಅಂಥೇಳಿ ನೋಡೋಣ. ಟೇಕ್ ಆ್ಯಕ್ಷನ್, ಟೇಕ್ ಇನ್ಸ್ಪೈರ್ಡ್ ಆ್ಯಕ್ಷನ್ ಆ್ಯಸ್ ಐ ಲೀಪ್ಡ್ ಅಕ್ರಾಸ್ ದ ಓಷನ್ ಟು ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ಯುವರ್ ಡಿಸೈರ್ ಆ್ಯಂಡ್ ಇಟ್ಸ್ ಮ್ಯಾನಿಫೆಸ್ಟೇಷನ್. Manifestation requires action. Be open to intuitive nudges and take steps towards your goal. ಓಕೆ, ಬಟ್ ಹೆಂಗಂತಂತಂದ್ರೆ ಯಾವುದೇ ಗೋಲ್ ರೀಚ್ ಆಗಬೇಕು ಅಂತಂತಂದ್ರೆ in between patience is also very important. Take action ಅಂತಂದ್ರೆ take right action. Show loyalty. True loyalty is tested in times adversity as mine was during Rama's exile. Remain faithful even when faced with challenges. ಇಲ್ಲಿ ಲಾಯಲ್ಟಿ ಅರ್ಥ ಏನು ಗೊತ್ತಾ, ನಿಮಗೆ ನೀವು ಲಾಯಲ್ ಹಂಗೆ ಇರ್ರಿ. ನನ್ನ ಬೇಕು ಬೇಡಗಳು ನನ್ನ ಮನಸ್ಸಿನ ಮೇಲೆ ಯಾವ ಥರದ ಪರಿಣಾಮವನ್ನು ಉಂಟು ಮಾಡ್ತಾವೆ ಅಂತಂದು ಹೇಳಿ ಪ್ರತಿಯೊಬ್ಬ ಮನುಷ್ಯನೂ ಟೆಸ್ಟ್ ಮಾಡ್ಕೋಬೇಕು. ನಾನು ಮಾಡಿರೋದು ಕೆಲಸದಿಂದ ನನಗೆ ಸುಖ ಸಿಕ್ತೋ ದುಃಖ ಸಿಕ್ತೋ, ಓಕೆ ನೆಕ್ಸ್ಟ್ ಟೈಮ್ ಮುಜೆ ಯೆ ಕರ್ನಾ ನಹೀ ಹೈ, ಅದನ್ನು ಡಿಸೈಡ್ ನೀವು ಮಾಡಬೇಕು. ಇದು ಹೆಂಗಂತಂದ್ರೆ ಇದಕ್ಕೆ ಮಾನಸಿಕ ಪ್ರಬುದ್ಧತೆ ಅಂತಾರೆ. ಇದು ಸ್ಲೋಲಿ ನಿಮ್ಮ ಲೈಫ್ದೊಳಗೆ ಬರಬೇಕು, ಅಂದ್ರೆ ಲೈಫ್ ಫ್ರೂಟ್ಫುಲ್ ಆಗ್ತೈತಿ. ಅದರ್ವೈಸ್ ನಾನು ಹೇಳ್ತೇನೆ, ಎಷ್ಟೋ ಜನ ನನ್ನ ಹತ್ರ ಬಂದಿರ್ತಾರಲ್ಲ, ಒಂದೇ ಥರದ ಜೀವನ, ಏನೂ ಚೇಂಜಸ್ ಬಂದಿರೋಂಗಿಲ್ಲ. ಯಾವ ಮನುಷ್ಯ ಸಾಯೋವರೆಗೂ ಕಲಿತೇನೆ ಅಂತಂತಲ್ಲ ಅವನ ಶಾಣೆ. ಸೀಖನಾ ಕಭಿ ಖತಮ್ ನಹೀ ಹೋತಾ. ಯಾರು ಎಲ್ಲ ಕಲ್ತೇನ್ರಿ ಅಂತಂತಾರಲ್ಲ ಅಂತಂದ್ರೆ ಇದರರ್ಥ ಮುಗೀತು ಅಂತ ತಿಳ್ಕೊಬೇಕಲ್ಲ. ಜೀವನದ ಉದ್ದಕ್ಕೂ ಕಲಿಬೇಕು. ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಏನಾದರೂ ಬಿರ್ಸಂಗೆ ಮಾತಾಡಿದರೆ ಐ ಆಮ್ ರಿಯಲಿ ಸಾರಿ.